JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಇಲ್ಲಿ BBA ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಕನ್ನಡದ ಒಂದು ವ್ಯಾಕರಣವನ್ನು ಕಲಿಸುವಂಥ ಪ್ರಯತ್ನ. ವ್ಯಾಕರಣದಲ್ಲಿ ನುಡಿಗಟ್ಟುಗಳು ಗೊತ್ತಿದೆಯಲ್ಲಪ್ಪ. ನುಡಿಗಟ್ಟು ಅಂತ ಹೇಳಿದ್ರೆ ವೈಶಿಷ್ಟ್ಯಪೂರ್ಣವಾದಂಥ ಪದಪುಂಜಗಳೇ ನುಡಿಗಟ್ಟುಗಳು. ಇವಾಗ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಮಾತಾಡ್ತೀವಿ, ಅರ್ಥಪೂರ್ಣವಾದಂಥ ವಾಕ್ಯಗಳಿರುತ್ತೆ, ಹೌದಾ? ಹಲವು ಅಂಶಗಳು ಸೇರಿ ಸಿಂಪಲ್ ಅಂದರೆ ತುಂಬ ಸರಳವಾಗಿ ಕನ್ನಡ ಕಲಿತ್ಕೊಳ್ಳೋದು ಹೇಗೆ? ಹಲವು ಅಂಶಗಳು ಸೇರಿ ಒಂದು ವರ್ಣ ಆಗಿರುತ್ತೆ. ಹಲವು ವರ್ಣಗಳು ಸೇರಿ ಏನಾಗುತ್ತೆ? ಒಂದು ಪದ ಆಗುತ್ತೆ. ಹಲವು ಪದಗಳು ಸೇರಿ ಒಂದು ವಾಕ್ಯ ಆಗುತ್ತೆ ಅಲ್ವಾ? ಹಾಗಾಗಿ ನಾವು ಮಾತನಾಡ್ತೀವಲ್ಲ, ಆ ಮಾತುಗಳಲ್ಲಿ ಆ ಪದಗಳು ನೇರವಾದ ಅರ್ಥವನ್ನು ಬಿಂಬಿಸಿದ್ರೆ ಏನಂತ ಕರಿತೀವಿ? ಅದನ್ನು ವಾಚ್ಯಾರ್ಥ ಅಂತ ಕರಿತೀವಿ. ನೇರವಾದ ಅರ್ಥವನ್ನು ಬಿಂಬಿಸಿದರೆ ಅದನ್ನು ಏನಂತ ಕರಿತೀವಿ? ನೇರವಾದ ಅರ್ಥ ಸಿಕ್ಕಿದ್ರೆ ನಮಗೆ ಏನಂತ ಕರಿತೀವಿ? ಅದನ್ನು ವಾಚ್ಯಾರ್ಥ ಅಂತ ಕರಿತೀವಿ. ವಿಶೇಷವಾದಂಥ ಅಥವಾ ವೈಶಿಷ್ಟ್ಯಪೂರ್ಣವಾದ ಅರ್ಥವನ್ನು ಕೊಟ್ಟರೆ ನಾವು ಏನಂತ ಕರಿತೀವಿ? ಅದನ್ನು ಲಕ್ಷ್ಯಾರ್ಥ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಲಕ್ಷ್ಯಾರ್ಥ ಅಂತ ಕರಿತೀವಿ. ಹಾಗಾಗಿ ಈಗ ನುಡಿಗಟ್ಟುಗಳು ಯಾವುದಾಗಿದ್ರೆ, ಈಗ ನುಡಿಗಟ್ಟು ಅಂದರೆ ಏನು? ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯ ರಚನೆ ಮಾಡಿ ಅಂತಲೂ ಕೇಳ್ಬೋದು ನಾವು. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಬೋದು, ನಾವೀಗ ಪರೀಕ್ಷೆ ಮಾಡುವಾಗ ಕಾಲೇಜಲ್ಲಿ ಕೇಳ್ಬೋದು ನಿಮಗೆ. ಯಾಕಂದರೆ ನೀವು ವಿಜ್ಞಾನದ ವಿದ್ಯಾರ್ಥಿಗಳಾಗಿರೋದ್ರಿಂದ, ಜೊತೆಯಲ್ಲಿ BCom ಎಲ್ಲ ಅಂದರೆ ಆ ಒಂದು ವಾಣಿಜ್ಯ ವ್ಯವಹಾರ ಜ್ಞಾನದಿಂದ ಬಂದಿರೋದ್ರಿಂದ ಸಾಧ್ಯವಾದಷ್ಟು ಕನ್ನಡ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದರೂ ಕೂಡ ಒಂದು ಪತ್ರಿಕೆ ಇದ್ದೇ ಇರುತ್ತೆ. ಮತ್ತು ನಾವು ಕನ್ನಡಿಗರು, ಬೇರೆ ಬೇರೆ ಭಾಷೆ ಮಾತೃಭಾಷೆ ಬೇರೆ ಇರುವಂಥವರು ಇದ್ದೀರ ವಿದ್ಯಾರ್ಥಿಗಳು. ಎಲ್ಲ ಭಾಷೆಯನ್ನು ಕಲಿಯೋಣ, ನಾವು ಯಾವ ಸ್ಥಳದಲ್ಲಿದ್ದೀವಿ ಆ ಸ್ಥಳೀಯ ಭಾಷೆನೂ ಕೂಡ ಕಲಿತ್ರೆ ನಮ್ಗೆ ಉಪಯೋಗ ಆಗುತ್ತೆ. ಮಾತೃಭಾಷೆಯ ಜೊತೆಯಲ್ಲಿ ಬೇರೆ ಭಾಷೆ ಕಲಿಬಾರ್ದು ಅಂತಲ್ಲ, ಮಾತೃಭಾಷೆಯನ್ನು ಗೌರವಿಸಬೇಕು. ನಾವು ನಮ್ಮ ಹೃದಯದ ಭಾಷೆಯಾಗಿ ನಾವು ತಗೋಬೇಕಾಗತ್ತೆ. ಹಾಗಾಗಿ ಈಗ ನುಡಿಗಟ್ಟುಗಳು ಅಷ್ಟೇ. ನಾವು ವ್ಯಾಕರಣದಲ್ಲಿ ಪದ ಬಳಕೆಯಲ್ಲಿ ನುಡಿಗಟ್ಟುಗಳು ಎಷ್ಟು ಅವಶ್ಯಕತೆ ಇದೆ ನೋಡಿ. ನೇರವಾದ ಅರ್ಥ ಅಂದರೆ ಏನು? ನನ್ನ ಗೆಳೆಯ ತುಂಬ ಚಾಡಿ ಮಾತು ಕೇಳ್ತಾನಪ್ಪ ಅನ್ನೋದು ನೇರವಾದ ಅರ್ಥ. ಆದರೆ ವಿಶೇಷವಾದಂಥ ವೈಶಿಷ್ಟ್ಯಪೂರ್ಣವಾದ ಅರ್ಥ ಏನು? ನನ್ನ ಗೆಳೆಯ ಅಥವಾ ನನ್ನ ಗೆಳತಿ ಅಥವಾ ಯಾರೋ ಒಬ್ಬರು ನೆಂಟರಿಷ್ಟೇ ಯಾರೋ, ಅಯ್ಯಪ್ಪ ಅವ್ರದ್ದು ಹಿತ್ತಾಳೆ ಕಿವಿಯಪ್ಪ ಅಂದರೆ ತುಂಬ ಚಾಡಿ ಮಾತು ಕೇಳ್ತಾರೆ ಅಂತ ಅದು. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ? ಹಿತ್ತಾಳೆ ಕಿವಿ ಅನ್ನೋದನ್ನು ನುಡಿಗಟ್ಟುಗಳು ಅಂತ ಕರಿತೀವಿ. ಒಟ್ಟಾರೆ ವೈಶಿಷ್ಟ್ಯಪೂರ್ಣವಾದಂಥ ನುಡಿಗಳಾದರೆ ಪದಪುಂಜಗಳನ್ನು ನಾವೇನಂತ ಕರಿತೀವಿ? ನುಡಿಗಟ್ಟುಗಳು ಅಂತ ಕರಿತೀವಿ. ಕರುಳಕುಡಿ ಇದು ನುಡಿಗಟ್ಟು. ಇದು ಈ ಕರುಳಕುಡಿ ಅನ್ನೋ ಪದನ ಈಗ ನೋಡಿ, ಸರೋಜಮ್ಮನ ಮಗ ರಮೇಶ ಅಂತ ಹೇಳ್ಬೋದು. ನಾವು ಹಾಗೆ ಹೇಳಲ್ಲ, ಯಾಕಂದರೆ ತಾಯಿ ಮಕ್ಕಳ ಸಂಬಂಧ ಅಷ್ಟು ಪವಿತ್ರವಾದಂಥ ಜೊತೆಯಲ್ಲಿ ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳ ಮಗುನ ಇಟ್ಟುಕೊಂಡು ತನ್ನ ಜೀವವನ್ನು ಲೆಕ್ಕಿಸದೇನೆ ನಮಗೆ ಜನ್ಮ ಕೊಟ್ಟು ನಮ್ಮನ್ನೆಲ್ಲ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತಾಳೆ ತಾಯಿ. ಅಷ್ಟು ತಾಯಿ ಮತ್ತು ತಂದೆ ತಾಯಿಯ ಒಂದು ಒಡನಾಟ ಮಕ್ಕಳಿಗೆ ಅಷ್ಟು ಅಮೋಘವಾದದ್ದು, ಅದಕ್ಕೆ ವರ್ಣನಾತೀತವಾದಂಥದ್ದು ಸಂಬಂಧ ಅದು. ಹಾಗಾಗಿ ಅದರ ವೈಶಿಷ್ಟ್ಯತೆಯನ್ನು ಹೇಳೋದಕ್ಕೋಸ್ಕರ ಕರುಳಕುಡಿ, ಅಷ್ಟು ಪ್ರಾಣ ತನ್ನ ಮಗುನ ಕಂಡ್ರೆ. ಹಾಗಾಗಿ ಏನು ಹೇಳ್ತಾರೆ? ಸರೋಜಮ್ಮನ ಮಗ ಅಂತ ಹೇಳಲ್ಲ, ಸರೋಜಮ್ಮನ ಕರುಳಕುಡಿ ಅಂತ ಕರೀತಾರೆ ಅಲ್ಲ, ಕರುಳಕುಡಿ. ಮತ್ತು ಅಜಗಜಾಂತರ ಈ ಶಬ್ದನೂ ಕೂಡ ನುಡಿಗಟ್ಟಿದೆ. ಅಜಗಜಾಂತರ ಅಂದರೆ ಏನು? ಈಗ ಕಳೆದ ವರ್ಷ 1 kg ಬೇಳೆಗೆ 100 ರೂಪಾಯಿ ತಿಂತಿಟ್ಕೊಳ್ಳಿ, ಈ ವರ್ಷ 1000 ರೂಪಾಯಿ ಆಗಿಬಿಡುತ್ತೆ. ಆವಾಗ ನಾವೇನಂತೀವಿ? ಕಳೆದ ವರ್ಷದ ಬೇಳೆಯ ಬೆಲೆಗೂ 1 kgಗೆ ಈ ವರ್ಷದ ಬೇಳೆಯ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತಿದೆಯಪ್ಪ? ಅಜಗಜಾಂತರ, ಕರುಳಕುಡಿ, ಆಮೇಲೆ ಹಿತ್ತಾಳೆ ಕಿವಿ, ಇವೆಲ್ಲವೂ ಕೂಡ. ಮತ್ತು ಕತ್ತರಿ ಹಾಕು, ಮೋಸ ಮಾಡು ಅಂತ ಹೇಳಿ, ಟೋಪಿ ಹಾಕು. ನಿಮ್ಮ ಸ್ನೇಹಿತರೆಲ್ಲೋ ಹೋಟೆಲ್ಗೆ ಹೋಗೋಣ ಬಾರೋ ತಿಂಡಿ ತಿನ್ಕೊಬರೋಣ ಅಂತ ನಿಮ್ಮನ್ನ ಪುಸಲಾಯಿಸಿ ಅಥವಾ ಹೋಗೋರ್ದು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ನೀವೇನು ಮಾಡ್ಕೋತೀರೋ? ತಿಂಡಿಗೆ ಹೋಗೋಣ, ನಿಮ್ಮ ಹತ್ರ ಕಾಸಿರಲ್ಲ. ಅಲ್ಲಿ ಹೋದಾಗ ಏನಾಗುತ್ತೆ? ಚೆನ್ನಾಗಿ ಇಂದ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ? ಅಲ್ಲೇ ನೀನೇ ಬಿಲ್ ಕೊಟ್ಬಿಡು ಅಂದರೆ ಸರ್ರಿ ಕತ್ರಿ ಹಾಕ್ದ ಮಗ ಅಂತ ಹೇಳ್ತೀರಿ ನೀವಲ್ವಾ? ಹಾಗಾಗಿ ನನಗೆ ಸರ್ರಿ ಕತ್ರಿ ಹಾಕ್ತಾ, ನನಗೆ ಸರ್ರಿ ಟೋಪಿ ಹಾಕ್ತಾ ಅಂತ ಹೇಳ್ತಾ ಇರ್ತೀರಿ. ಹಾಗಾಗಿ ಈ ಥರದ ನುಡಿಗಟ್ಟುಗಳು ಆ ಶಬ್ದವನ್ನು ಇಷ್ಟು ಅರ್ಥವನ್ನು ಇಡಿಯಾಗಿ ಅದರ ಒಂದು ಏನಂತಾರೆ, ಅದರ ತೀವ್ರತೆಯನ್ನು ಹೇಳ್ತಕ್ಕಂಥದ್ದಲ್ಲ, ವೈಶಿಷ್ಟ್ಯಪೂರ್ಣವಾದಂಥ ಅರ್ಥ ಇರ್ತಕ್ಕಂಥದ್ದು ನಾವೇನಂತ ಕರಿತೀವಿ? ನುಡಿಗಟ್ಟುಗಳು ಅಂತ ಕರಿತೀವಿ. ವ್ಯಾಕರಣದಲ್ಲಿ ನುಡಿಗಟ್ಟುಗಳು ಅಥವಾ ನಮ್ಮ ಪದ ಬಳಕೆಯಲ್ಲಿ ನಾವು ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ನಾವು ನುಡಿಗಟ್ಟುಗಳು ಎಷ್ಟು ಮುಖ್ಯ, ಕನ್ನಡ ಭಾಷೆನಲ್ಲೂ ಕೂಡ ವ್ಯಾಕರಣಬದ್ಧವಾಗಿ ಅಂತ ಈ ಥರ ನಾವು ಕನ್ನಡ ಭಾಷೆಯನ್ನು ಕಲಿತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಅರ್ಥ ಆಗಿದೆ ಈಗ ನುಡಿಗಟ್ಟು ಅಂತ ಹೇಳಿದ್ರೆ? ಅರ್ಥ ಆಗ್ತಿದೆಯಾ? ಧನ್ಯವಾದಗಳು.